ಕೇಳಿ ವ್ಯಸನದಿಂದ ಸೇರಿ ಮುದಗಳು ವಾರಿ ಕೇಳಿ ವ್ಯಸನದಿಂದ ಸೇರಿ ಮುದಗಳು ವಾರಿ ಕೇಳಿ ವ್ಯಸನದಿಂದ ಸೇರಿ ಮುದಗಳು ನಾರಿಯರ ಸಮೇಳದಿಂದ ನೀರದತ್ತರಾತ್ರಿಯಲ್ಲಿ ಬಿಗಾರಿಸುತ್ತಲಿರಲು ಇವರು ಸಾರಿ ಕಂಡರು ಸಂಗಾರ ಕರ್ಣ ನಾರಿ ಮಡಿಯರೇ, ಮೇಲಿರುವ ಲೋಕದಲ್ಲಿ ಹಲವಾರು ಪ್ರಭೇದಗಳಿದ್ದಾವೆ. ಹೇಳುವುದಕ್ಕೆ ಮೇಲೆ ಸ್ವರ್ಗಲೋಕ, ಆ ಸ್ವರ್ಗಲೋಕದಲ್ಲಿ ಬೇರೆ ಬೇರೆ ಲೋಕಗಳಿದ್ದಾವೆ. ಗಂಧರ್ವರು, ಸುರರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡ ಗಂಧರ್ವರು. ಅದರಲ್ಲಿ ಕೊನೆಯ ವರ್ಗ ನಮ್ಮದು ಗಂಧರ್ವ ಲೋಕದ ಗಂಧರ್ವರಿಗೆಲ್ಲ ಅಧಿಪತಿಯಾಗಿ ಅಂಗಾರಪರ್ಣ ಎನ್ನುವಂತಹ ಅಭಿಧಾನದಿಂದ ನಮ್ಮದೇ ಆದ ಲೋಕದಲ್ಲಿ ನಮ್ಮದೇ ಆದಂತಹ ಕೈಂಕರ್ಯದಲ್ಲಿ ನಾವು ತೊಡಗಿಕೊಂಡವರು. ಆದರೆ ಯಾಕೋ ಏನು ಒಮ್ಮೆ ಈ ಲೋಕವನ್ನು ಬಿಟ್ಟು ಭೂಲೋಕದ ಕಡೆಗೆ ಹೋಗಿ ನಮಗಾಗಿ ಮೀಸಲಿರಿಸಿದಂತಹ ಸರೋವರದಲ್ಲಿ ಜಲಕೇಳಿಯನ್ನಾಡಿ ಹಾಗೆ ಒಂದು ತಿರುಗಾಟವನ್ನು ಮಾಡಿ ಮರಳಿ ನಮ್ಮ ಲೋಕವನ್ನು ಸೇರಿಕೊಳ್ಬೇಕು ಈ ಅಪೇಕ್ಷೆ. ಹೇಗೆ ಸ್ವಾಮಿ, ನಮಗೂ ಅದೇ ಬಯಕೆ ಇತ್ತು. ಏನು? ಈ ಲೋಕವನ್ನು ಬಿಟ್ಟು ಒಮ್ಮೆ ಹೋಗ್ಬೇಕು, ಬೇರೆ ಕಡೆ ತಿರುಗಾಟವನ್ನು ಮಾಡಬೇಕೆನ್ನುವ ಹಾಗೆ. ಹೌದಾ? ಇವಾಗಿ ಹೇಳಿದ್ರಲ್ಲ, ಇನ್ನು ಬರುವುದೇ ಅಂತ ನಿಮ್ಮ ಜೊತೆಯಾಗಿ. ಹೌದಾ? ನಾನು ಯಾವತ್ತು ಕಾಯುತ್ತಲೇ ಇರುವುದು. ಏನಂತ? ನೀವು ಎಷ್ಟೊತ್ತಿಗೆ ಕರೀತೀರಿ, ಜೊತೆಗೆ ಎಷ್ಟೊತ್ತಿಗೆ ಹೋಗುವುದು ಅಂತ. ಹೌದಾ? ಎಲ್ಲಿಗೆ ಅಂತ ಇಲ್ವಾ? ತಿರುಗಾಟಕ್ಕೆ. ತಿರುಗಾಟಕ್ಕೆ ಒಂದು ಇಂಥದ್ದೇ ಕಡೆಗೆ ಹೋಗಬೇಕು ಅಂತ ಇಲ್ವಾ? ನೀವು ಎಲ್ಲಿಗೆ ಕರೆದುಕೊಂಡು ಹೋಗ್ತೀರಿ ಅಲ್ಲಿಗೆ ಬರುವುದೇ. ನಾವು ಎಲ್ಲಿಗೆ ಹೋಗುದು? ಮೇಲಕ್ಕೆ ಏರುವಷ್ಟು ಮೇಲಕ್ಕೆ ಏರಿದ್ದೇವೆ, ಇನ್ನು ಮೇಲಕ್ಕೆ ಹೋಗ್ಲಿಕ್ಕೆ ಆಗ್ತದ? ಇನ್ನು ಹೋದ್ರೆ ಕೆಳಗೆ ಹೋಗ್ಬೇಕು. ಹಾಗೆ ಕೆಳಗೆ ಇರಬಾರ್ದು. ಒಮ್ಮೆ ಕೆಳಗೆ ಹೋದ್ರು ಮತ್ತೆ ಮೇಲೆ ಬರ್ಬೇಕು. ಯಾಕೆ ಹೇಳು? ಕೆಳಗೆ ಹೋಗುವುದೇ ಮೇಲೆ ಬರ್ಲಿಕ್ಕೆ. ಹೌದಾ? ಹಾಗಿದ್ರೆ ಭೂಲೋಕದ ಕಾಲಮಾನವನ್ನು ಹೇಳುದಿದ್ರೆ ಇದು ರಾತ್ರಿಯ ಸಮಯ. ಇಂತಹ ಸಮಯದಲ್ಲೇ ನಮ್ಮಂತವರು ಭೂಲೋಕದಲ್ಲಿ ಸಂಚರಿಸುವುದಕ್ಕೆ ಸಾಧ್ಯ ಎನ್ನುವುದಕ್ಕಾಗಿ ನಿಮ್ಮೆಲ್ಲರನ್ನು ಕೂಡಿಕೊಂಡು ನಾರಿಯರ ಸಮ್ಮೇಳನ, ಅದರ ಜೊತೆಗೆ ನಾನೊಬ್ಬ ಒಡಗೂಡಿ ಹೋಗೋಣ, ಇಳಿಯೋಣ, ಬನ್ನಿ. ನೋಡಿದಿರಿ ಸೊಬಗ ನೋಡಿ, ಸೊಗಸ ನೋಡಿ, ಸೊಬಗ ನೋಡಿ, ಎಲ್ಲಿ ನೋಡಿದರಲ್ಲಿ ಸೊಬಗಿದೆ, ಎಲ್ಲಿ ನೋಡಿದರಲ್ಲಿ ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ.
ವೇಷ ಮಾಡಿಸ್ತದೆ ಅನ್ನೋದೇ ನಮಗೆ ಆಶ್ಚರ್ಯವಾಗ್ತದೆ. ಇಲ್ಲ ಅಂತ ಆದ್ರೆ ಅರಗುವರರಾಗಿ ಹುಟ್ಟಿದ ನಮಗೆ ಬ್ರಾಹ್ಮಣರ ವೇಷ ಮಾಡಬೇಕಾದ ಅವಶ್ಯಕತೆ ಇತ್ತ. ಏನು ಮಾಡೋಣ ಹೇಳಿ? ದೊಡ್ಡಪ್ಪ ಕರೆದು ಹೇಳಿದಾಗ ಸತ್ಯ ಅಂತ ನಾವು ನಂಬಿದೆವು. ವಾರಣಾವತದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾತ್ರಾ ಮಹೋತ್ಸವ, ನೀವು ಹೋಗಿ ಅದರಲ್ಲಿ ಪಾಲ್ಗೊಳ್ಳಬೇಕು ಹೀಗೆ ನಮ್ಮಲ್ಲಿ ಕೇಳಿದಾಗ ದೊಡ್ಡಪ್ಪನ ಮೇಲೆ ಭರವಸೆಯನ್ನಿತ್ತು. ನಾವಲ್ಲಿಂದ ಹೊರಟವರು ತಾಯಿಯ ಸಮೇತವಾಗಿ. ಬರುವಂತಹ ಪಥದಲ್ಲಿ ವಿದುರ ಮಹಾಶಯ ನಮ್ಮ ಚಿಕ್ಕಪ್ಪ ಮ್ಲೇಂಚ ಭಾಷೆಯಲ್ಲಿ ನನಗೊಂದು ಸಂದೇಶವನ್ನು ತಿಳಿಸಿದ. ನಮ್ಮ ಹನನಕ್ಕಾಗಿ ಕಳುಹಿಸುತ್ತಾ ಇದ್ದಾರೆ ಅನ್ನೋದು ಆಗ ನಮಗೆ ಅರ್ಥವಾಯಿತು. ಇದು ಕೌರವನ ಸಂಚು ಅಂತ ಆಮೇಲೆ ಗೊತ್ತಾಯಿತು. ಏನು ಮಾಡೋಣ ಹೇಳಿ? ಪುರೋಚನನಿಂದ ನಿರ್ಮಾಣವಾದಂತಹ ಲಾಕ್ಷಾಗ್ರಹ, ಅದರೊಳಗೆ ನಮ್ಮ ಇವರನ್ನು ಹಾಕಿ ಕೊಲ್ಲಿಸಬೇಕು ಅನ್ನೋದು ಕೌರವನ ಸಂಚು. ಇದನ್ನರಿತು ಅಲ್ಲೇ ನಾವು ವಾಸ್ತವ್ಯವನ್ನು ಹೂಡಿ ಒಂದು ದಿನ 5 ಮಂದಿ ಪುತ್ರರೊಂದಿಗೆ ಬಂದಂತಹ ಬೇಡತಿ ಜಗಲಿಯಲ್ಲಿ ಮಲಗಿದಂತಹ ಹೊತ್ತಿನಲ್ಲಿ ಲಾಕ್ಷಾಗ್ರಹಕ್ಕೆ ಬೆಂಕಿಯನ್ನಿಟ್ಟು ಹೊರಟವರು ನಾವು. ನಮ್ಮ ಪ್ರಾಣವನ್ನೇನೋ ನಾವು ಉಳಿಸಿಕೊಂಡೆವು. ಆದರೆ ಮನಸ್ಸಿನಲ್ಲಿ ಬೇಸರವೇನು ಗೊತ್ತಾ? ನಮ್ಮ ಪ್ರಾಣವನ್ನು ಉಳಿಸುವುದಕ್ಕಾಗಿ ಯಾವುದೇ ತಪ್ಪನ್ನು ಮಾಡದ 6 ಮಂದಿಯ ದೇಹವನ್ನು ನಾವು ಕರಟಿ ಹೋಗುವಂತೆ ಮಾಡಿಬಿಟ್ಟೆವಲ್ಲ ಅನ್ನುವಂತಹ ಬೇಸರ ನನ್ನನ್ನು ಬಾಧಿಸ್ತಾ ಇದೆ. ಬಿಲಮುಖದಿಂದ ಹೊರಟು ಬಂದವರು ನಾವು ಗಂಗೆಯನ್ನು ಉತ್ತರಿಸಿದೆವು. ದಾಟಿ ಬರುತ್ತಾ ಬರುತ್ತಾ ಹಿಡಿಂಬಾವನವನ್ನು ದಾಟಿ ಹಿಡಿಂಬೆಯೊಂದಿಗೆ ಭೀಮನ ವಿವಾಹವೂ ಆಯಿತು. ಮುಂದೆ ದಾಟಿ ಬಂದು ನಾವು ನಿಂತದ್ದು ಏಕಚಕ್ರ ನಗರ. ಅಲ್ಲಿ ಸಂಕಷ್ಟವನ್ನು ಪರಿಹರಿಸಲು ಸುಖವಾಗಿ ವಿಪ್ರನ ಮನೆಯಲ್ಲಿ ನಾವು ಬಿಡಾರವನ್ನು ಹೂಡಿದೆವು. ಅವರಿಗೆ ಬರುವಂತಹ ಬಾಧೆಯನ್ನು ನಿವಾರಿಸುವುದಕ್ಕಾಗಿ ಬಕನನ್ನು ಕೊಂದು ಆಯಿತು. ಈಗ ಒಂದು ಸುದ್ದಿ ಸಿಕ್ಕಿತು. ಬದುಕುವುದಕ್ಕೆ ಯಾವ ವೇಷ ಮಾಡಿಕೊಳ್ಳೋಣ ಅಂತ ಯೋಚಿಸಿದ್ರೆ ಬ್ರಾಹ್ಮಣರಿಗೆ ಮಾತ್ರ ಅರ್ಹತೆ ಇರುವುದು, ಬೇಡುವುದು ಕ್ಷತ್ರಿಯರಾದ ನಮಗಿಲ್ಲ. ಆದ್ದರಿಂದ ಬ್ರಾಹ್ಮಣರ ವೇಷವನ್ನು ಧರಿಸಿದ್ದೇವೆ. ಪಾಂಚಾಲ ನಗರಿಯಲ್ಲಿ ವಿಶೇಷ ಕಾರ್ಯಕ್ರಮವಂತೆ ಋಪದ ಮಹಾರಾಜ ತನ್ನ ಮಗಳಾದಂತಹ ಪಾಂಚಾಲೆಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಅದರಲ್ಲಿ ಪಣವನ್ನು ಒಡ್ಡಿದ್ದಾನೆ ಅನ್ನುವ ವದಂತಿ ಸಿಕ್ಕಿದೆ. ಹೋಗುವುದು ಉದ್ದೇಶ ಬೇಡುವುದಾದ್ರೂ ಅರ್ಜುನ ಸೂಕ್ಷ್ಮವಾಗಿ ನಿನಗೊಂದು ವಿಚಾರವನ್ನು ತಿಳಿಸ್ತೇನೆ. ಪಣದ ಸನ್ನಿವೇಶ ನಿನಗೆ ಒದಗಿ ಬಂತು ಅಂತ ಆದ್ರೆ ಸದುಪಯೋಗ ಪಡಿಸಿಕೋ, ಮುಂದುವರಿ. ಯಾಕೆ ಆಶ್ಚರ್ಯನು ಕಾಣ್ತಾ ಇದ್ದೇನೆ. ನೀರಾಟ ನಿಲ್ಲಿಸಿದ್ರಲ್ಲ? ಹೌದಪ್ಪ. ಏನು ಕಾರಣ? ನೀರಾಟ ಸಾಕು ಅಂತ. ಯಾಕೆ? ಕಾರಣ ಉಂಟು. ಏನು? ದೂರದಲ್ಲಿ ನೋಡಬಾರ್ದು, ಹಾ, ಬೆಂಕಿ ಕಾಣಿಸ್ತಾ ಉಂಟು. ಬೆಂಕಿಯ? ಹೌದಪ್ಪ. ಯಾರು ಬೆಂಕಿ ಹಿಡಿದುಕೊಂಡು ಈ ಕಡೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಭಾಸವಾಗ್ತಾ ಉಂಟು. ಹಾಗಾಗಿ ನಮ್ಗೆ ಹೆದರಿಕೆ ಆಗ್ತಾ ಉಂಟು, ನಾಚಿಕೆ ಆಗ್ತಾ ಉಂಟು. ಹಾಗಾಗಿ ನೀರಾಟ ಸಾಕು. ಓ, ಯಾರ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ? ಹೌದು. ನಾಚಿಕೆ ಆದ ಕಾರಣ ನೀರಾಟ ಬೇಡ ಅಂತ? ಬೇಡ. ಅವರು ದೂರದಲ್ಲಿದ್ದಾರಲ್ಲ. ಹೌದು. ಯೋಚನೆ ಮಾಡಬೇಡಿ ನೀವು. ನೋಡಿ, ಬಾಣದ ಮುಖೇನ ಅವರನ್ನು ಇಲ್ಲಿಗೆ ಬರ ಮಾಡಿಸಲು ನೋಡಿ. ಕೊಳ್ಳಿಯನ್ನು ಹಿಡಿದು ಇತ್ತ ಕಡೆ ಹೊತ್ತು ಗೊತ್ತು ಇಲ್ಲದೆ ಧಾವಿಸಿ ಬರ್ತಾ ಇದ್ದೀರಲ್ಲ, ಯಾರು ಧಾವಿಸಿದ್ದೀರ?
ಇದಕ್ಕೆ ಹೇಳುವುದು ನಿಮ್ಮ ಅಡಟ್ಟು ತನ. ಆ. ಅದಟ್ಟು ತನ ತೋರಿಸಿದ್ರೆ ತಕ್ಕ ಶಿಕ್ಷೆ ಕೊಟ್ಟು ಗಂಧರ್ವಲೋಕವನ್ನು ಏಳಿದು ನೀನು ಮಾತ್ರವಲ್ಲ ಅದೆಷ್ಟೋ ನಾಡಿಗಳನ್ನು ಕೂಡಿಕೊಂಡು ಬಂದಿದ್ದೀಯ. ಜಲಕೇಳಿಯನ್ನು ಆಡ್ತಾ ಇದ್ದೀಯ. ನಿನ್ನ ಪರಾಕ್ರಮ ಏನು ಎನ್ನುವುದು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹಿಡಿದಿದ್ದೇನೆ ಕೊಳ್ಳಿ. ಇದಕ್ಕೆ ಅಗ್ನಿ ಮಂತ್ರವನ್ನು ಅಭಿಪ್ರಾಯಿಸಿ ಪ್ರಯೋಗಿಸ್ತೇನೆ. ಶರಣಾಗತರಾಗಿದ್ದೇವೆ. ಬಿದ್ದು ಕಣ್ಣೀರು ಇರಿಸ್ತಾ ಇದ್ದೇವೆ. ಕಾರಣ ಬೇರೆ ಏನು ಮತ್ತೆ ಶಿಕ್ಷೆಯನ್ನು ಕೊಡಬೇಕೆನ್ನುವ ಹಾಗೆ ನಮ್ಮವರು ತಿಳಿದು ಮಾಡಿದ ಅಪರಾಧ ಅಲ್ಲ, ತಿಳಿದು ಮಾಡಿದ ಪ್ರಮಾದವಾಗಿ ಹೋಗಿದೆ. ಹಾಗಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರನ್ನು ಬಿಟ್ಟು ಬಿಟ್ಟು ನಮಗೆ ಪ್ರತಿಭಿಕ್ಷೆಯನ್ನು ಕೊಡಬೇಕು. ನೀವು ಬೇಡುವುದನ್ನು ನೀವು ಬೇಡ್ತಾ ಇದ್ದೇವೆ. ಈ ಸಂದರ್ಭ ಬೇಡುವವರಲ್ಲಿ ಬೇಡಿದರೆ ಏನು ಕೊಡಬೇಕು? ನಿಮ್ಮಲ್ಲೇ ಬೇಡ್ಬೇಕಷ್ಟೇ ನಾವು. ತಮ್ಮ ಸೈನಿಸು ಖ್ಯಾತಿ ಬೇಡ ತಮ್ಮ ಸೈನಿಸು ತಮ್ಮ ಸೈನಿಸು ಖ್ಯಾತಿ ಬೇಡ ತೊಲಲು ಧರ್ಮವಲ್ಲೀತನ ನೋಡ ತೊಲಲು ಧರ್ಮವಲ್ಲೀತನ ನೋಡ ಒಮ್ಮೆಗೆ ಸಗದಿ ಕುಮಾರನೇ ಒಮ್ಮೆಗೆ ತಗದಿ ಕುಮಾರನೇ ಸಾಕೆಮ್ಮನ್ನು ಮರೆತಾಳ್ ಮೇಣಿವಳು ತಮ್ಮ ಸೈನಿಸು ಖ್ಯಾತಿ ಬೇಡ ಕೊರಲು ಹನುಮವಲ್ಲೀತನ ನೋಡ ತಮ್ಮ ಸೈನಿಸು ಖ್ಯಾತಿ ಬೇಡ ಅಣ್ಣ. ಹೆಂಗಳೆಯರಾಡಿದ ಮಾತನ್ನು ಕೇಳಿದೆ ಅಲ್ಲ. ಪ್ರತಿಭಿಕ್ಷೆಯನ್ನು ನೀಡಬೇಕು, ಆ. ಮಾಂಗಲ್ಯವನ್ನು ಉಳಿಸಿಕೊಡಬೇಕು, ಹ್ಮ್. ಹಣೆಯ ಸಿಂಧೂರ ಉಳಿಸಿ ಅಂತ ಬೇಡಿಕೊಳ್ಳುತ್ತಾ ಇದ್ದಾರೆ. ಓಹೋ, ಅಂತವರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕಪ್ಪ. ಏನು ಮಾಡುದು? ನಿನ್ನದಾದಂತಹ ಕತಿಯನ್ನು ಬಿಟ್ಟು ಅದರ ಉರಿಯನ್ನು ಶಮನಗೊಳಿಸು, ಅವರಿಗೆ ಜೀವದಾನ ಮಾಡು. ಹಾಗಾದ್ರೆ ಉರಿಯನ್ನು ಶಮನಗೊಳಿಸು. ಶಮನಗೊಳಿಸು ಮಗು. ಚಿಂತಿಸಬೇಡ ಅಣ್ಣ. ಉರಿಯುವಂತಹ ಅಗ್ನಿಯನ್ನು ನಂದಿಸುವುದಕ್ಕಾಗಿ ವರುಣ ಮಂತ್ರವನ್ನು ಅಭಿಮಂತ್ರಿಸಿ ಪ್ರಯೋಗಿಸುತ್ತೇವೆ. ಆರುನಿಮತಿ ಬಲವಂತರು ತರೆಯೊಳಗೆ ಆರು 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 ನೀರು
ಧೀರನ ಗಾಳಿ ನಿಮ್ಮಿರವ ಬೀಳುವುದೆಂದು ಧೀರನ ಗಾಳಿ ನಿಮ್ಮಿರವ ಬೀಳುವುದೆಂದು ಚಾರು ಬರಿದು ಕೇಳನಂದು ಆರುನಿವತಿ ಬಲವನ್ನು ಬರೆಯೊಳಗೆ ಹಿಡಿಯುವುದೆಲ್ಲ ಗೆಲುವ ಅಯ್ಯ, ಮಹನೀಯರೇ, ದಂಡನೆಗೊಳಗಾಗುವ ನನ್ನನ್ನು ದಂಡನೆಯಿಂದ ಕಾಪಾಡಿದಂತಹ ಮಹಾನುಭಾವ ನೀನು. ಆದ್ರೆ ನನಗೊಂದು ಆಶ್ಚರ್ಯ ನಿಮ್ಮನ್ನು ಕಾಣುವಾಗ, ನಿಮ್ಮ ಉಡುಗೆ ತೊಡುಗೆಗಳನ್ನು ಕಂಡಾಗ ಎಲ್ಲ ಬ್ರಾಹ್ಮಣರ ಹಾಗೆ ಕಂಡ್ರು ನಿಮ್ಮದಾದಂತಹ ಪರಾಕ್ರಮವನ್ನು ಗಮನಿಸಿದಾಗ ನೀವು ಬ್ರಾಹ್ಮಣರ ಮಾತ್ರ ಅಲ್ಲ, ನನ್ನನ್ನೇ ಸೋಲಿಸಬೇಕು ಅಂತ ಇದ್ರೆ ಈತ ಇವ ಎಂತಹ ಪರಾಕ್ರಮಿಯಾಗಿರಬೇಕು. ಹಾಗಿದ್ರೆ ನನ್ನ ಮನಸ್ಸಿನಲ್ಲಿರುವ ಗೊಂದಲ ಇಷ್ಟೇ, ಇದು ಬ್ರಾಹ್ಮಣ ವೇಷವ ಅಲ್ಲ ನಿಜವಾಗಿ ನೀವು ಬ್ರಾಹ್ಮಣರ ಅಥವಾ ನಿಮ್ಮ ಹಿನ್ನೆಲೆ ಬೇರೆ ಏನಾದ್ರುಂಟ? ಯಾರು ನೀವು ಅಂತ ಹೇಳ್ಬೋದಾ? ಮಹನೀಯರೇ, ಕೇಳಿ ಬಂದೆ ಈ ಮಾಡುವುದನ್ನು ಬರೆಯೋಳು ಕೇಳಿ ಬಲ್ಲ ಈ ಮಾಡುವುದನ್ನು ಬರೆಯೋಳು ಹೇಳುವರವನೇನಾವೆಂದು ಕೆಲವರಿಗೂ ಬೀಜವಾಂತಿವೆನುತ್ತ ಬೀಳಿದ ತಮ್ಮ ಸಂಗತಿಯ ಮಹನೀಯರೇ, ಆ, ನಮ್ಮ ಪರಿಚಯವನ್ನು ಕೇಳ್ತಾ ಇದ್ದಿ. ಹೌದು, ನನಗೊಂದು ಸಂದೇಹ. ಪರಿಚಯವನ್ನು ಎಲ್ಲಿಂದ ಪ್ರಾರಂಭಿಸೋಣ ಅಂತ ನಾನು ಯೋಚಿಸ್ತಾ ಇದ್ದೆ. ಆರಂಭದಿಂದಲೇ ಪ್ರಾರಂಭ ಮಾಡಿ. ಒಂದು ರೀತಿಯಲ್ಲಿ ಯೋಚಿಸಿದ್ರೆ ನಾವು ನಡೆದಾಡುವ ಹೆಣಗಳು. ಹೌದಾ? ಹೆಣ್ಣ ನಡೆದಾಡ್ತದ? ಈಗ ನಡೆಯುತ್ತದೆ. ಈಗ ನಡೀತದೆ. ಹೌದು. ಆ, ಹಾಗಿದ್ರೆ ಈ ನಡೆದಾಡುವ ಹೆಣಗಳು ಯಾರು ಅಂತ ಬೇಕಲ್ಲ. ಯಾರಪ್ಪ? ಕೇಳಿಬಲ್ಲೆಯ ಹಸ್ತಿನಾಪುರವನ್ನು. ಕೇಳಿದ್ದೇನೆ. ಪಾಂಡು ಚಕ್ರವರ್ತಿ, ಹೌದು. ಅವನ ಮಕ್ಕಳು ನಾವು. ಆ, ಐವರು ನಾವು. ಪಾಂಡವರು ಪಾಂಡವರು ನಾವು. ಐವರಲ್ಲಿ ನೀನು? ಧರ್ಮನಂದನ, ಓ ಇವ, ಇವ ಅರ್ಜುನ, ಅವರಿಬ್ಬರು. ನಕುಲ ಸಹದೇವರು. ಅಪ್ಪ, ಇವ ಸಂಶಯ ಬರುವುದಕ್ಕೆ ಸಾಧನ ಉಂಟು. ಹಾ, ಯಾರಾದ್ರೂ ಹೇಳಿಯಾರ ನಮ್ಮನ್ನು ಬ್ರಾಹ್ಮಣರು ಅಂತ? ಅಲ್ಲ, ಒಂದು ಬ್ರಾಹ್ಮಣರ ಒಂದು ದೇಹ ಪ್ರಕೃತಿ ಇದೆ. ಗರಡಿ ಸಾಧನೆಯನ್ನು ಮಾಡಿದಂತಹ ದೇಹ ಓ, ಅವನನ್ನು ನೋಡಿ ವೇಷ ಮಾಡಬಹುದು, ದೇಹವನ್ನೇನು ಕೆತ್ತಲಿಕ್ಕಾಗ್ತದೆ ಅಲ್ವಾ? ಆದ್ರೆ ಎಲ್ಲ ಬದಲಾವಣೆ ಮಾಡಿದ್ರೆ ಅವನ ಮೀಸೆ ಒಂದು ಬದಲಾವಣೆ ಮಾಡ್ಲಿಕ್ಕಾಗಿಲ್ಲ. ಮೀಸೆ ಇಲ್ಲ ಅಂತಾದ್ರೆ ಆ ಮುಖವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗಾದ್ರೂ ಮೀಸೆ ಇಲ್ಲದೆ ನಮ್ಮ ಮುಖವನ್ನು ನೋಡಬಹುದು. ಆ ಮುಖದಲ್ಲಿ ಮೀಸೆ ಇಲ್ಲ ಅಂತಾದ್ರೆ ನೋಡ್ಲಿಕ್ಕೆ ಸಾಧ್ಯ ಇಡೀ ಇಲ್ಲ. ಇರುವುದು ಒಂದು ಮೀಸೆ. ಅವನೇ ಭೀಮಸೇನ. ಹಿಮ ಯೋಚಿಸುತ್ತಾ ಹೋದ್ರೆ ಹಾ, ನಮಗೆಲ್ಲ ಪಿತೃ ಸಮಾನರು ನೀವು, ಹಾ, ಹಾ, ಮೇಲು ಲೋಕವಾಸಿಗಳು. ಹೌದು. ಹಾಗಿದ್ರೆ ಹೊರಟಂತಹ ಉದ್ದೇಶ ಏನು? ಏನು ಉದ್ದೇಶ ಈ ರಾತ್ರಿ ಹೊತ್ತಿನಲ್ಲಿ? ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಹಸ್ತಿನೆಯನ್ನು ಬಿಟ್ಟು ಹಾ, ಈ ಕಡೆಗೆ ಬಂದವರು. ಹಾ, ಜೀವನದಲ್ಲಿ ಹಲವಾರು ಘಟನೆಗಳು ನಡೆದು ಹೋಗಿದೆ. ಹಾ. ಕಹಿ ಘಟನೆಯನ್ನು ಇನ್ನೊಮ್ಮೆ ನಿನಗೆ ತಿಳಿಸಿ ನಿನ್ನ ಮನಸ್ಸಿಗೆ ಬೇಸರವನ್ನುಂಟು ಮಾಡುವಂತ ಮನಸ್ಥಿತಿ ನಮ್ಮದಲ್ಲ. ಅಂದ್ರೆ? ಆದ್ದರಿಂದ ಹಾ. ಈ ಹೊತ್ತಿನಲ್ಲಿ ನಾವು ಯಾರಿಗೂ ಗೋಚರವಾಗದ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಓ, ಭಿಕ್ಷಾಟನೆಯೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಂತಹ ವೃತ್ತಿ. ಹೌದಾ? ಬ್ರಾಹ್ಮಣರ ವೇಷ ಹಾಕಿದ್ದೇವೆ. ಪಾಂಡವರು ನೀವು? ಹೌದು. ಶಿವ ಶಿವ ಕೇಳಲು ಸಾಚಾರ್ ಯಮ ಚಕ್ರ ಪವನನು ಸತ್ಯದರೆ ಶಿವ ಶಿವ ಕವಿ ನೀವು ಮತ್ತೋರಿಗಿನಿತು ಸಾಮರ್ಥ್ಯ ಕವಿ ನೀವು ಮತ್ತಾರಿಗಿನಿತು ಸಾಮರ್ಥ್ಯ ಸಂಭವಿಸುವುದುಂಟೆ ಶಿವ 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 ಆ, ಎನ್ನುವ ಉದ್ಗಾರ ನನ್ನ ಬಾಯಿಯಿಂದ ಬಂತು. ಯಾಕೆ? ಯಾಕೋ? ಪಾಂಡವರು 5 ಮಂದಿಗಳು
ನಿಮಗೆ ಈ ಸ್ಥಿತಿ. ಹೌದು. ಛೇ, ನಿಮ್ಮ ಹಿರಿಯವರೆಲ್ಲ ನಮ್ಮ ಲೋಕದಲ್ಲಿ ಜಾಗವನ್ನು ಪಡೆದುಕೊಂಡು ನಮಗೆ ಸಮಾನರಾಗಿ ಅಲ್ಲಿ ಕಂಗೊಳಿಸ್ತಾ ಇರುವಾಗ ನಿಮ್ಮಂಥವರಿಗಿಂತ ಸ್ಥಿತಿ ಇತ್ತಾದ್ರೆ ಇದಕ್ಕೆ ಏನು ಅಂತ ಹೇಳಬೇಕು? ಅದು ಒಂದು ರೀತಿಯಲ್ಲಿ ಯೋಚಿಸಿದ್ರೆ ಹಾ, ಎಲ್ಲಿ ಮೆತ್ತಗಿರ್ತದೋ ಅಲ್ಲಿ ಒತ್ತಿ ನೋಡುವುದು ಹೆಚ್ಚಲ್ವ? ಹೌದೌದು, ಎಲ್ಲಿ ಕಾಠಿಣ್ಯವಿರ್ತದೋ ಅಲ್ಲಿ ನಡೆಯುವಾಗಲೂ ಜಾಗ್ರತೆ ಮಾಡ್ತಾರೆ. ಖಂಡಿತ. ಈ ಸ್ವಭಾವ ನಮ್ಮದ್ದಾದ್ದರಿಂದ ನಮ್ಮ ಜೀವನವೇ ಮೃದುವಾಗಿ ಹೋಯಿತು. ಮತ್ತೊಂದು ಸತ್ಯ ಗೊತ್ತುಂಟ ನಿನಗೆ? ಓ, ಈ ಪ್ರಪಂಚದಲ್ಲಿ ಕಷ್ಟ ಎನ್ನುವುದು ಯಾರಿಗೆ ಬರುವುದು ಗೊತ್ತುಂಟಾ? ಓ, ಆ ಕಷ್ಟವನ್ನು ಇದಿರಿಸಿ ನಿಲ್ಲುವಂತಹ ಶಕ್ತಿ ಯಾರಿಗಿರ್ತದೋ ಅಂಥವರಿಗೆ ದೇವರು ಆ ಕಷ್ಟವನ್ನು ಕೊಟ್ಟು ಪರೀಕ್ಷೆ ಮಾಡುವುದು ಗೊತ್ತುಂಟಾ? ಹೌದು. ಹಾಗಿದ್ರೆ ಇಂತಹ ಒಂದು ಸ್ಥಿತಿ ನಿಮಗೆ ಬಂದಿದೆ ಅಂತಾದ್ರೆ ಭವಿಷ್ಯತ್ತಿನಲ್ಲಿ ನಿಮಗೇನೋ ಒಳಿತು ಕಾದಿದೆ ಎನ್ನುವುದು ಸತ್ಯ. ಇವ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ನನ್ನನ್ನು ಕೆಡಹುವುದಕ್ಕೆ ನೋಡಿದವ. ಹೌದು. ನೀನಲ್ಲದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಅವನ ಪರಾಕ್ರಮವನ್ನು ನಾನು ಮೆಚ್ಚಿದ್ದೇನೆ. ನೀನು ಮೊದಲೊಂದು ಮಾತು ಹೇಳಿದೆ, ಭಿಕ್ಷಾಟನೆಗೆ ಹೊರಟವರು ಬೇಡ್ಲಿ. ಬದುಕುವುದಕ್ಕಾಗಿ ನನಗೊಂದು ಭಿಕ್ಷೆ ನೀನು ಕೊಟ್ಟಿದ್ದಿ. ನೀನು ಆವಾಗ ಹೇಳಿದ ಹಾಗೆ ಬೇಡುವವರಲ್ಲಿ ಬೇಡಿದ್ರೆ ಬೇಡುವವ ಏನು ಕೊಟ್ಟಾನು ಅಲ್ವಾ? ಆದ್ರೆ ನೀನು ಎಲ್ಲರಿಗೂ ಕೊಡುವುದಕ್ಕಿಂತ ಮಿಗಿಲಾದದ್ದನ್ನು ಕೊಟ್ಟಿದ್ದಿ. ಒಂದು ಅರ್ಥದಲ್ಲಿ ಒಂದು ಪ್ರಾಣ ಭಿಕ್ಷೆಯನ್ನು ನನಗೆ ಕೊಟ್ಟಿದ್ದಿ ನೀನು ಅಂತ ಹೇಳಿದ್ರು ಅಪರಾಧ ಅಲ್ಲ. ಹಾಗಿದ್ರೆ ಈಗ ನಾನು ನಿನಗೊಂದು ಕೊಡುವುದಕ್ಕೆ ಸಿದ್ಧನಾಗಿದ್ದೆ. ನಮಗ ಹಾ, ಏನಪ್ಪ? ಅಂದ್ರೆ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಿದೆವ? ಅಗ್ನಿಶರವನ್ನು ಪ್ರಯೋಗ ಮಾಡಿ. ಅದರ ಅವಶ್ಯಕತೆ ನನಗುಂಟು. ಚಾಕ್ಷುಷು ವಿದ್ಯೆಯನ್ನು ನಾನು ನಿನಗೆ ಕಲಿಸ್ತೇನೆ. ಅದು ನನ್ನಲ್ಲಿರುವಂತಹ ವಿದ್ಯೆ. ಓಹೋ, ಅದು ನಿನಗೆ ಪ್ರಯೋಜನಕ್ಕೆ ಬರ್ತದೆ ಮುಂದಕ್ಕೆ. ನಿನ್ನಲ್ಲಿರುವಂತಹ ವಿದ್ಯೆ ಅದು ನನಗೆ ಪ್ರಯೋಗ ಬರ್ತದೆ. ಅಂದ್ರೆ ನಾನು ನಿಮಗೆ ಭಿಕ್ಷೆ ಅಂತ ಕೊಡುವುದಲ್ಲ, ಅಲ್ಲಿ ನನ್ನ ಸ್ವಾರ್ಥ ಉಂಟು. ಅಂದ್ರೆ ನಾನು ಅದನ್ನು ನಿಮಗೆ ಕರುಣಿಸಿದಂತಾದ್ರೆ ಆ ವಿದ್ಯೆಯಲ್ಲಿ ನೀನು ನನಗೆ ಕರುಣಿಸಿದಂತ ಒಂದು ರೀತಿಯ ವಿನಿಯೋಗ ಆಗ್ತದೆ. ಖಂಡಿತ. ಹೇಗೆ? ಅದಕ್ಕೆ ನಿಮ್ಮ ಒಪ್ಪಿಗೆಯಾ? ಖಂಡಿತ ಒಪ್ಪಿಗೆ ಉಂಟು. ಸರಿ, ಪರಸ್ಪರ ಪರಸ್ಪರ ವಿನಿಯೋಗ ಮಾಡಿದ್ದಾನೆ. ಇಲ್ಲಿ ಬಾ. ಅಗ್ನಿವಿದ್ಯೆ. ನೀನು ಇಲ್ಲಿ ಬಾ. ಹಾ, ಚಾಕ್ಷುಷು ವಿದ್ಯೆ ಮತ್ತು ಅಗ್ನಿವಿದ್ಯೆಯನ್ನು ನಾವು ಪರಸ್ಪರ ವಿನಿಯೋಗ ಮಾಡಿಕೊಂಡಿದ್ದೇವೆ, ವಿನಿಮಯ ಮಾಡಿಕೊಂಡಿದ್ದೇವೆ. ಹೌದು. ನಾನು ಮಹನೀಯನೇ, ನಮ್ಮಲ್ಲಿಗೆ ಬಂದಿದ್ದೀರಿ ಅಂತ ಹೇಳಲಿಕ್ಕೂ ನಮಗೆ ಧೈರ್ಯ ಇಲ್ಲ. ಇಲ್ಲ. ಆದ್ರೆ ಕರ್ಮಭೂಮಿಗೆ ಬಂದಿದ್ದೀರಿ, ಪ್ರಸ್ತುತ ನಾವು ಉಪಚರಿಸಬೇಕಿತ್ತು. ನಮಗೆ ಗತಿ ಇಲ್ಲ, ನಾವು ಮತ್ತೆ ಯಾರನ್ನು ಉಪಚರಿಸಿ? ಗತಿ ಇಲ್ಲದಿದ್ರು ನೀವು ಇಷ್ಟರವರೆಗೆ ಮಾಡಿದ ಉಪಚಾರವೇ ನನಗೆ ಸಾಕು ಅಂತ ಎಣಿಸಿದೆ. ಹಾಗಂತ ಹಾ, ಮುಂದೊಂದು ಕಾಲದಲ್ಲಿ ನಮ್ಮಲ್ಲಿಗೆ ನಿಮ್ಮನ್ನು ಬರಮಾಡಿಸಿಕೊಂಡು ವೈಭವದ ಸನ್ಮಾನ ನಿಮಗೆ ಮಾಡಿಸ್ತೇವೆ. ಒಂದು ನಾವು ನಮಗೆ ಸನ್ಮಾನ ಒಬ್ರು ಮಾಡ್ತಾರೆ ಅಂತ ಆದ್ರೆ ನಾವು ಮತ್ತೆ ಅದನ್ನ ಹಾಗೆ ಇಟ್ಟುಕೊಳ್ಳುವುದಿಲ್ಲ. ನಮ್ಮಲ್ಲಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡ್ತೇವೆ ನಾವು. ಅದೇ, ನಿಮ್ಮಲ್ಲಿಗೆ ಬಂದಾಗ ನಮ್ಮನ್ನು ಮರಿಬೇಡಿ. ಬರಬೇಕು, ನಮ್ಮಲ್ಲಿಗೆ ನೀವು ಬರಬೇಕು, ನಿಮ್ಮಲ್ಲಿಗೆ ನಾವು ಬರಬೇಕು. ಪರಸ್ಪರ ಈ ಬಾಂಧವ್ಯ ಎನ್ನುವುದು ಬೆಳೀಬೇಕು. ಭವಿಷ್ಯತ್ತಿನಲ್ಲಿ ನಿಮ್ಮ ಜೀವನವು ಬೆಳೀಬೇಕು ಎನ್ನುವ ಅಪೇಕ್ಷೆಯನ್ನು ನಾವು ಹೊಂದಿದವನಿದ್ದೇವೆ. ನಾವಿನ್ನು ನಮ್ಮದು ಆಟ ಮುಗೀತು. ಇನ್ನು ಸದ್ಯಕ್ಕೆ ನಾವು ಮುಂದುವರಿಸ್ತೇವೆ. ಹೌದಾ? ನಮಗೆ ಮುಗಿಸುವುದಕ್ಕೆ ಉಪಾಯ ಇಲ್ಲ. ನಮಗೊಂದು ಇಷ್ಟು ಸಮಯ ಅಂತ ಕೊಟ್ಟಿದ್ದಾರೆ. ಆ ಸಮಯದವರೆಗೆ ಎಷ್ಟಾದ್ರೂ ಕೊಂಡು ಹೋಗ್ಲಿ. ನಮ್ಮದು ಮುಗೀತು, ನಾವಿನ್ನು ಹೊರಡುವುದಲ್ಲ. ನಾವು ಮುಂದುವರಿಸ್ತೇವೆ. ಆದೀತು. ಪಾಂಚಾಲ ನಗರಿಯನ್ನು